ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ದಿನ ಅಂದರೆ ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಬಗ್ಗೆ ಈಗಾಗಲೇ ಆ ಪಾಠದಲ್ಲಿ ಘನಫಲಗಳಿಗೂ ಮತ್ತು ಸಮತಲಾಕೃತಿಗಳಿಗೂ ಇರತಕ್ಕಂಥ ವ್ಯತ್ಯಾಸವನ್ನು, ವಿಸ್ತೀರ್ಣಕ್ಕೂ ಮತ್ತು ಘನಫಲಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು, ವಿವಿಧ ಘನಾಕೃತಿಗಳು ಯಾವ್ಯಾವ ರೀತಿಯೆಲ್ಲ ಇರುತ್ತೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ವಿ. ಅದರಲ್ಲಿ ನಾವು ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಗೆ ಏನು ಸೂತ್ರ ಉಪಯೋಗಿಸ್ತೀವಿ? 2 × LB. ಇದ್ರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಕೂಡ ಮಾಡಿದ್ವಿ. LB ಪ್ಲಸ್ BH ಪ್ಲಸ್ LH ಅಂತಕ್ಕಂಥ ಫಾರ್ಮುಲಾವನ್ನು ಉಪಯೋಗಿಸ್ಬಿಟ್ಟು ನಾವು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಮಾಡ್ತೀವಿ. ಹಾಗೆಯೇ ಆಯತ ಘನದ ಘನಫಲವನ್ನು V = L × B × H, ಇದ್ರ ಮೇಲೂ ಕೂಡ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಘನದ ಘನಫಲವನ್ನು A = 6L² ಅಂತಕ್ಕಂಥ ಸೂತ್ರದ ಸಹಾಯದಿಂದ, ಘನದ ವಿಸ್ತೀರ್ಣವನ್ನು, ಘನದ ಘನಫಲವನ್ನು L³ ಅಂತಕ್ಕಂಥ B = L³ ಅಂತಕ್ಕಂಥ ಸೂತ್ರದ ಸಹಾಯದಿಂದ ಈಗಾಗಲೇ ನಾವು ಇದನ್ನು ತಿಳ್ಕೊಂಡಿದ್ದೀವಿ. ಫಾರ್ಮುಲಾ ಏನು ಬರುತ್ತೆ ಅಂತಕ್ಕಂಥದ್ದು, ಹಾಗೆಯೇ ಅದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಈಗ ಮುಂದಿನ ಒಂದು ಘನ ಇದಾಗಲೇ ಗೊತ್ತಿದೆ ನಿಮಗೆ. ಏನು ಮಕ್ಕಳು, ನಾನೆಲ್ಲ ಹೇಳಿದ್ದೀನಿ. ನಿಮ್ಮ ಹೆಸರು ಏನಿದು? ಸಿಲಿಂಡರ್. ಸೊ ಸಿಲಿಂಡರ್ ಅಂತಕ್ಕಂಥದ್ದನ್ನು ನಾವು ಹಾಗಾದರೆ ಹೇಗೆ ನಿರೂಪಿಸ್ಬೋದು ಅಂತ ಹೇಳಿದ್ರೆ, ಒಂದು ಆಯತವನ್ನು, ಇದೊಂದು ಆಯತ, ಒಂದು ಆಯತವನ್ನು ಅದರ ಒಂದು ಬಾಹುವಿನ ಮೇಲೆ ಭ್ರಮಿಸಿದಾಗ ಉಂಟಾಗುವ ಆಕೃತಿಯನ್ನು ನಾವೇನಂತ ಕರಿತೀವಿ? ಸಿಲಿಂಡರ್ ಅಂತ ಕರಿತೀವಿ. ಒಂದು ಆಯತವನ್ನು ಅದರ ಬಾಹುವಿನ ಮೇಲೆ ಭ್ರಮಿಸಿದಾಗ ಉಂಟಾಗುವ ಆಕೃತಿಯನ್ನು ನಾವೇನಂತ ಕರಿತೀವಿ? ಸುಮ್ಮನೆ ನೀವು ಅಸ್ಯೂಮ್ ಮಾಡ್ಕೊಬೇಕು. ಉದಾಹರಣೆಗೆ ಈ ಮರಳೊಳಗಡೆ ಯಾವ್ದೊಳಗಡೆ ನೀವು ಚಳ್ತೀರ ಅನ್ಕೊಂಡ್ರೆ ಒಂದು ರಟ್ಟನ್ನು ಆಯತಾಕಾರ, ಅದು ನಿಂಗೆ ಸುತ್ತಿಸಿ ಅಸ್ಯೂಮ್ ಮಾಡ್ಕೊಳ್ಳಿ ಯಾವ ಥರ ಆಗ್ತಾ ಇದೆ? ಸಿಲಿಂಡರ್ ಆಕೃತಿ ಉಂಟಾಗುತ್ತೆ ಅಲ್ವಾ? ಸೊ ಹಾಗಾಗಿ ಸಿಲಿಂಡರ್ ಅಂತಂದ್ರೆ ಏನಪ್ಪ ಅಂದರೆ, ಒಂದು ಆಯತವನ್ನು ಅದರ ಬಾಹುವಿನ ಮೇಲೆ ಭ್ರಮಿಸಿದಾಗ ಉಂಟಾಗುವ ಆಕೃತಿಯನ್ನು ನಾವೇನಂತ ಕರಿತೀವಿ? ಸಿಲಿಂಡರ್ ಅಂತ ಕರಿತೀವಿ. ಇದನ್ನು ನಾವು ನೇರ ಸಿಲಿಂಡರ್ ಅಂತ ಕರಿತೀವಿ. ಸಿಲಿಂಡರ್ ಏನಾಗಿರುತ್ತೆ? 3 ಮುಖಗಳನ್ನು ಹೊಂದಿರುತ್ತೆ. ಒಂದು ಮೇಲ್ಗಡೆದು ವೃತ್ತಾಕಾರದ ಸಮತಲ, ಕೆಳಗಡೆ ಇರ್ತಕ್ಕಂಥ ವೃತ್ತಾಕಾರದ ಸಮತಲ, ಈ ಎರಡೂ ಸಮತಗಳನ್ನು ಸೇರಿಸ್ತಕ್ಕಂಥ ಒಂದು ವಕ್ರಮೇಲ್ಮೈ, ಒಂದು ವಕ್ರಮೇಲ್ಮೈ. ಅರ್ಥ ಆಯ್ತಾ? ಇದನ್ನು ನಾವೇನಂತ ಕರಿತೀವಿ? ನೇರ ಸಿಲಿಂಡರ್ ಅಂತ ಕರಿತೀವಿ. ಇದರಲ್ಲೂ ಕೂಡ 3 ರೀತಿಯಾಗಿರ್ತಕ್ಕಂಥ ವಿಸ್ತೀರ್ಣ ಬರುತ್ತೆ. 2 ರೀತಿ ವಿಸ್ತೀರ್ಣ ಮತ್ತು ಒಂದು ಘನಫಲ ಬರುತ್ತೆ. ಇದೇನಿದೆ, ಈ ವಕ್ರ ಮೇಲ್ಮೈ ಇದೆಯಲ್ಲ, ನಾನು ಕೈ ಆಡಿಸ್ತಾ ಇದ್ದೀನಲ್ಲ, ಇದನ್ನು ನಾವೇನಂತ ಕರಿತೀವಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅಥವಾ ಬೆಂಡಿರೋದ್ರಿಂದ ಇದನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಕರೀತಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ವಿಸ್ತೀರ್ಣದ ಜೊತೆಗೆ, ಅಂದರೆ ಈ ವಕ್ರ ಮೇಲ್ಮೈನ ಜೊತೆಗೆ ಮೇಲ್ಗಡೆ ವೃತ್ತಾಕಾರದ ಸಮತಲದ ವಿಸ್ತೀರ್ಣ, ಕೆಳಗಡೆ ವೃತ್ತಾಕಾರದ ಸಮತಲದ ವಿಸ್ತೀರ್ಣ ಎಲ್ಲದನ್ನು ಒಟ್ಟಿಗೆ ಸೇರಿಸಿದರೆ ಆಗ ಅದನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರೀತಾರೆ. ಇದರೊಳಗಡೆ ಎಷ್ಟು ತುಂಬಬಹುದು ಅಂತಕ್ಕಂಥದ್ದನ್ನು ಘನಫಲ ಅಂತ ಕರೀತಾರೆ. ಈಗ ನಾವು ಬರ್ಕೊಳ್ಳಿ, ಸಿಲಿಂಡರ್ ಅಂದರೆ ಅಂತ. ಸಿಲಿಂಡರ್ ಸೈಡ್ ಒಂದು ಆಯತವನ್ನು ಅದರ ಬಾಹುವಿನ ಮೇಲೆ ಭ್ರಮಿಸಿದಾಗ, ಆಯತವನ್ನು ಒಂದು ಬಾಹುವಿನ ಮೇಲೆ ಭ್ರಮಿಸಿದಾಗ ಉಂಟಾಗುವ ಘನಾಕೃತಿಯನ್ನು ಸಿಲಿಂಡರ್ ಎನ್ನುವರು. ಸೈಡಲ್ಲಿ ಬೇಕಾದ್ರೆ ಚಿತ್ರ ಅದರ ಕೆಳಗಡೆ ಸಿಲಿಂಡರ್ ಒಂದು ವಕ್ರ ಮೇಲ್ಮೈಯನ್ನು ಹೊಂದಿದ್ದು, ಅದನ್ನು ಪಾರ್ಶ್ವ ಮೇಲ್ಮೈ ಎನ್ನುವರು. ನೆಕ್ಸ್ಟ್ ಪಾಯಿಂಟ್
ಸಿಲಿಂಡರ್ ಎರಡು ವೃತ್ತಾಕಾರದ ಸಮತಲಗಳನ್ನು ಹೊಂದಿರುತ್ತದೆ. ಎರಡು ವೃತ್ತಾಕಾರದ ಸಮತಲಗಳನ್ನು ಹೊಂದಿರುತ್ತದೆ. ಈ ಸಿಲಿಂಡರ್ಗಳಿಗೆ ಉದಾಹರಣೆ ಯಾವುದು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಡಬ್ಬಗಳು, ಅಥವಾ PVC ನೀರಿನ ಪೈಪು, ಹೌದಾ, ಅಥವಾ ಈ ಚಾಕ್ ಪೀಸು ನೋಡಿ, ಇದು ಕೂಡ ಸಿಲಿಂಡರ್ ಆಕಾರದಲ್ಲ ಇದೆ, ಹೌದಾ. ಈ ರೀತಿ ನೀವು ಸಾಕಷ್ಟು ಸಿಲಿಂಡರ್ ಆಕಾರದಲ್ಲಿ ಪಿಲ್ಲರ್ಗಳನ್ನು ನೋಡಿರ್ತೀರಾ, ಬಾಕ್ಸ್ಗಳನ್ನು ನೋಡಿರ್ತೀರಾ, ಮತ್ತೆ ನೋಡಿರ್ತೀರಾ ಸೇರನ್ನು ನೋಡಿರ್ತೀರಾ, ಅಳತೆ ಮಾಡ್ತಕ್ಕಂಥ ಲೀಟ್ರನ್ನು ನೋಡಿರ್ತೀರಾ. ಇವೆಲ್ಲವೂ ಕೂಡ ಸಿಲಿಂಡರ್ ಆಕಾರದಲ್ಲ. ಇದು ಸಿಲಿಂಡರಿನ ಕೇಂದ್ರ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದನ್ನು ಸಿಲಿಂಡರ್ನ ತ್ರಿಜ್ಯ, ಇದನ್ನ ಸಿಲಿಂಡರ್ನ ಎತ್ತರ, ಸಿಲಿಂಡರ್ನ ಲಂಬ ಎತ್ತರ. ಇದಾಗ್ಬೋದು, ಇದು ಹೆಚ್ಚನೆ, ಇದು ಹೆಚ್ಚನೆ, ಎಲ್ಲದೂ ಒಂದು ಸಿಲಿಂಡರ್ನ ಲಂಬ. ಇದು ಸಿಲಿಂಡರ್ನ ತ್ರಿಜ್ಯ. ಮೇಲಿಂದ ಎಷ್ಟಿರುತ್ತೆ, ಕೆಳಗಡೆದ ಅಷ್ಟೇ. ಮೇಲಿನ ವೃತ್ತಾಕಾರದ ಸಮತಲ ಮತ್ತು ಕೆಳಗಡೆ ವೃತ್ತಾಕಾರದ ಸಮತಲ ಇವೆರಡೂ ಕೂಡ ಪರಸ್ಪರ ಸರ್ವಸಮವಾಗಿರ್ತವೆ. ಇವಾಗ ಹಾಗಾಗಿ ಇದನ್ನ ಸರ್ವಸಮ ಸಮತಲಗಳು ಅಂತ ಕರೀತೀವಿ. ಸರ್ವಸಮ ಸಮತಲಗಳು ಅಂತ ಕೂಡ ಕರೀತೀವಿ. ಸೊ ಮೇಲ್ಗಡೆ ಜಾಸ್ತಿ ಇದ್ದು ಕೆಳಗಡೆ ಕಡಿಮೆ ಇದ್ರೆ ಅದನ್ನು ನಾವು ಸಿಲಿಂಡರ್ ಅಂತ ಅನ್ನೋದಿಲ್ಲ. ಗೊತ್ತಾಯ್ತು ಮಕ್ಕಳೇ? ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೊಂದು ಇದಿದೆ, ಇಲ್ಲಿ ಇಷ್ಟಿದೆ, ಇಲ್ಲಿ ಕೆಳಗಡೆ ಜಾಸ್ತಿ ಇದೆ. ಹಾಗಾಗಿ ಇದನ್ನ ಸಿಲಿಂಡರ್ ಅಂತ ಹೇಳಕ್ ಬರಲ್ಲ, ನಾವು ಸಿಲಿಂಡರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಮೇಲ್ಗಡೆ ವೃತ್ತಾಕಾರದ ಸಮತಲ, ಕೆಳಗಡೆ ಇರ್ತಕ್ಕಂಥ ವೃತ್ತಾಕಾರದ ಸಮತಲ ಎರಡೂ ಕೂಡ ಏನಾಗಿರ್ಬೇಕು, ಪರಸ್ಪರ ಸಮನಾಗಿರ್ಬೇಕು. ಸೊ ಸಿಲಿಂಡರ್ಗೆ ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ಈಗ ನಿಮಗಿದೆಲ್ಲ ಆಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ಹೆಚ್ಚು ಬೇಡ ನಮಗೆ. ಈಗ ಹಾಗಾದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, ಅದಕ್ಕೆ ಸೂತ್ರ ಹೇಗೆ ಕಂಡುಹಿಡಿಯೋದು ಅನ್ನೋದು ಈಗಾಗಲೇ ನಮಗೆ ಗೊತ್ತಿದೆ. ಈ ಸಿಲಿಂಡರ್ನ ಪಾದ ಯಾವ ಆಕಾರವಾಗಿದೆ ಅಂತ ಹೇಳಿದ್ರೆ ವೃತ್ತಾಕಾರವಾಗಿದೆ, ಹೌದಾ. ಇದನ್ನ ಏನಂತ ಈಗ ನಾನು ಸುತ್ತಿಸ್ತಾ ಇದ್ದೀನಿ ಅಂತ ಕರಿತೀವಿ ಸಿಲಿಂಡರ್ನ ಪಾದದ ಪರಿಧಿ. ಸಿಲಿಂಡರ್ನ ಪಾದದ ಪರಿಧಿ ಅಂತ ಕರಿತೀವಿ, ಅಥವಾ ಸಿಲಿಂಡರ್ನ ಪಾದದ ಸುತ್ತಳ. ಈ ಕೇಂದ್ರದಿಂದ ಇಲ್ಲಿಗಿರ್ತಕ್ಕಂಥದ್ದು ಸಿಲಿಂಡರ್ನ ತ್ರಿಜ್ಯ. ಇದೇನಿದು? ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ, ಎರಡು ವೃತ್ತಾಕಾರದ ಸಮತಲಗಳ ನಡುವಿನ ಎತ್ತರವನ್ನ ನಾವೇನಂತ ಕರಿತೀವಿ, ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರವನ್ನು H ಅಂತ ಕರಿತೀವಿ. ಸಿಲಿಂಡರ್ನ ತ್ರಿಜ್ಯವನ್ನು R ಅಂತ ಕರಿತೀವಿ. ಸಿಲಿಂಡರ್ನ ಪಾದದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಏನು ಸೂತ್ರ ಹಾಕ್ಬೇಕು? ವೃತ್ತದ ವಿಸ್ತೀರ್ಣ πr² ಹಾಕ್ಬೇಕು. ಸಿಲಿಂಡರ್ನ ಪಾದದ ಸುತ್ತಳತೆ ಅಂದ್ರೆ ಏನಾಗ್ಬೇಕು ಮಕ್ಕಳ? ಈಗಾಗಲೇ ಗೊತ್ತಿದೆ, C = 2πr. C = 2πr. ವಿಸ್ತೀರ್ಣ ಅಂದ್ರೆ A = πr². ಕರೆಕ್ಟಾ? ಓಕೆ. ಈಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ? ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಸಣ್ಣ ಪ್ರಯೋಗ ಮಾಡೋಣ. ಒಂದು ಶೀಟ್ ತಗೊಂಡು ಈ ಸಿಲಿಂಡರ್ನ ವಕ್ರ ಮೇಲ್ಮೈ ಏನಿದೆಯೋ ಅದು ಕ್ಲೀನಾಗಿ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗೋ ರೀತಿಯಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ, ಮುಚ್ಚುತ್ತಾ ಇದ್ದೀನಿ. ಕರೆಕ್ಟಾ? ನಿಮಗೀಗೇನಾದ್ರೂ ಕಾಣಿಸ್ತಾ ಇದೆಯಾ? ನಿಮಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ಕಾಣಿಸ್ತಾ ಇದೆ, ಆರೆಂಜ್ ಕಲರ್ ಇದ್ದಿದ್ದು? ಇಲ್ಲ ಅಲ್ವಾ? ಈಗ ಅದನ್ನು ಈಗ ಏನಾಗಿದೆ, ಕರೆಕ್ಟಾಗಿ ಅಷ್ಟೇ ಅಳತೆ ಕಟ್ ಮಾಡ್ಕೊಂಡು ನಾನು ಕ್ಲೋಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ಓಪನಿಂಗ್ ಇದು ಎರಡು ಸಮ ಇದೆ. ಈಗೇನಾಗಿದೆ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದಕ್ಕೆ ಸಮವಾಗಿದೆ? ಈ ಆಳೆಯ ವಿಸ್ತೀರ್ಣಕ್ಕೆ ಸಮನಾಗಿದೆ. ಕರೆಕ್ಟಾ? ಈ ಆಳೆಯ ವಿಸ್ತೀರ್ಣಕ್ಕೆ ಸಮ ಆಗಿದೆ. ರೈಟ್? ಈಗ ಆಳೆ ಯಾವ ಆಕಾರದಾಗಿದೆ? ಆಯತಾಕಾರವಾಗಿದೆ. ಸೊ ಸಿಲಿಂಡರ್ನ ವಿಸ್ತೀರ್ಣ = ಆಯತದ ವಿಸ್ತೀರ್ಣಕ್ಕೆ ಸಮ. ಕರೆಕ್ಟಾ? ಆಯತದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಸೂತ್ರ ಗೊತ್ತಿದೆ ನಮಗೇನು? ಉದ್ದ × ಅಗಲ. ಉದ್ದ ನೋಡಿ ಯಾವ್ದ್ರ ಮೇಲೆ ಕೂತ್ಕೊಳ್ತು, ಇನ್ನೊಂದ್ಸರಿ ನೋಡಿ. ಈ ಉದ್ದ ಇದೆಯಲ್ಲ ನೋಡಿ, ನಿಮ್ಮ ಎದುರಿಗೆ ಸುತ್ತುತ್ತೇನೆ, ಇದು ಯಾವ್ದ್ರ ಮೇಲೆ ಕೂಡ್ತಾ ಇದೆ ನೋಡಿ ಮಕ್ಕಳು. ನೋಡಿ ಉದ್ದ ಹೋಗ್ಬಿಟ್ಟು ಯಾವ್ದ್ರ ಮೇಲೆ ಕೂಡ್ತಾ ಇದೆ ನೋಡಿ. ಕರೆಕ್ಟಾಗಿ ಗಮನಿಸಿ. ಉದ್ದ ಯಾವ್ದ್ರ ಮೇಲೆ ಕೂತಿದೆ? ವೃತ್ತದ ಪರಿಧಿಯ ಮೇಲೆ ಕೂತಿದೆ. ವೃತ್ತದ ಪರಿಧಿಯ ಮೇಲೆ ಕೂತಿದೆ. ಅಗಲ ಯಾವ್ದ್ರ ಮೇಲೆ ಕೂತಿದೆ? ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಏನು? ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿದೆ. ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿದೆ. ಸೊ ಇದೇನಾಯಿತು? ಸಿಲಿಂಡರ್ನ ಪರಿಧಿ ಯಾವ್ದಕ್ಕೆ ಸಮ ಆಯಿತು? ಆಯತದ ಉದ್ದಕ್ಕೆ ಸಮ ಆಯಿತು. ಆಯತದ ಉದ್ದಕ್ಕೆ ಸಮ ಆಯಿತು. ಹೆಚ್ಚಾದಕ್ಕೆ ಸಮ ಆಯಿತು? ಸಿಲಿಂಡರ್ನ ಅಗಲಕ್ಕೆ ಸಮ. ಸಿಲಿಂಡರ್ನ
ಅಗಲಕ್ಕೆ ಸಮ. ಸರಿನಾ ಮಕ್ಕಳೇ? ಇದೊಂದು ಸಣ್ಣ ಪ್ರಯೋಗ ಮುಖಾಂತರ ಸುಲಭವಾಗಿ ಫಾರ್ಮುಲಾವನ್ನು ಡಿರೈವ್ ಮಾಡಿ. ಸೊ ನಾವೇನು ಕನ್ಫ್ಯೂಷನ್ ಬರ್ಬೋದು, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕರೆಕ್ಟಾ? ಸೊ ಆಯತದ ವಿಸ್ತೀರ್ಣ ಕಂಡುಹಿಡಿಯಬೇಕೇನೋ, ಉದ್ದ ಇಂಟು ಆಕಾರ. ಉದ್ದ ಯಾವುದಕ್ಕೆ ಸಮ ಆಗಿದೆ? ಉದ್ದ ಯಾವುದಕ್ಕೆ ಸಮ ಆಗಿದೆ? ಸಿಲಿಂಡರ್ನ ಪರಿಧಿಗೆ ಸಮ, ಅಥವಾ ಸಿಲಿಂಡರ್ನ ವೃತ್ತಪಾದದ ಪರಿಧಿಗೆ ಸಮ. ಅಗಲ ಯಾವುದಕ್ಕೆ ಸಮನಾಗಿದೆ? ಸಿಲಿಂಡರ್ನ ಎತ್ತರಕ್ಕೆ ಸಮ. ಕರೆಕ್ಟಾ? ಇವೆರಡನ್ನು ಗುಣಿಸಿದಾಗ ಏನಾಯ್ತು? 2πr into h, 2πr h. ಸೊ ಸಿಲಿಂಡರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರವನ್ನು A is equal to 2πr h ಅಂತ. ನಿಮ್ಮ ಬುಕ್ಕಲ್ಲಿ ಏನಿಲ್ಲ ಅದು, ಆದರೆ ನಾನು ಅದು ಹೇಗೆ ಬಂತು ಅಂತಕ್ಕಂಥದ್ದು ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದೆ. ಅರ್ಥ ಆಯ್ತಾ? ರೀಡಿಂಗ್ ಬರ್ಕೊಳ್ಳಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ರೈಟ್. ನೇರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈಗೆ ಒಂದು ಹಾಳೆಯನ್ನು ಸುತ್ತಿದಾಗ ಅದು ಆಯತಾಕಾರದಲ್ಲಿರುತ್ತದೆ. ಆ ಹಾಳೆಯು ಆಯತಾಕಾರದಲ್ಲಿದ್ದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಆ ಆಯತ ಹಾಳೆಯ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಆ ಆಯತ ಆಕಾರದ ಹಾಳೆಯ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಇದೆ, ದಟ್ ಇಸ್ ಈಕ್ವಲ್ ಟು L ಇಂಟು ಬಿ. ಎಲ್ಲಾದ್ರೆ ಯಾವುದಕ್ಕೆ ಸಮ? ನಾನು ಹೇಳಿದಕ್ಕಿಂತ ಇದು ಯಾವ್ದು ಮೇಲೆ ಕೂತಿತ್ತು? ಹಿಂಗೆ ಸುತ್ತಿದಾಗ ವೃತ್ತ ಪರಿಧಿಯ ಮೇಲೆ ಕೂತಿತ್ತು. ವೃತ್ತ ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು? 2πr. ಅಗಲ ಯಾವ್ದ್ರ ಮೇಲೆ ಕೂತಿತ್ತು? ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿತ್ತು. ಕರೆಕ್ಟಾ? ಎತ್ತರಕ್ಕೆ ಸಮನಾಗಿತ್ತು. ಹಾಗಾಗಿ h ಅಂತ ಕರೀತೀವಿ. ಸೊ ಇವೆರಡನ್ನು ಗುಣಿಸಿದಾಗ A is equal to 2πr h ಅಂತಕ್ಕಂಥ ಫಾರ್ಮುಲಾ ಬರ್ತದೆ. A is equal to 2πr h ಅಂತಕ್ಕಂಥ ಫಾರ್ಮುಲಾ ಬರ್ತದೆ. ಸರಿ ಮಕ್ಕಳ? ಈಗ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರೆಕ್ಟಾಗಿ ಆಯತಾಕಾರವಾಗಿ ಬಂತು. ಕರೆಕ್ಟಾ? ಆಯತಾಕಾರ. ಹಾಗಾದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇನ್ನೇನೇನು ಉಳ್ಕೊಂಡಿದೆ? ಇದ್ರ ಜೊತೆಗೆ ಇನ್ನೇನೇನು ಸೇರಿಸ್ತಾರೆ? ಇದ್ರ ಮೇಲ್ಗಡೆ ವೃತ್ತದ ವಿಸ್ತೀರ್ಣ ಮತ್ತು ಕೆಳಗಡೆ ವೃತ್ತದ ವಿಸ್ತೀರ್ಣ ಕೇಳಿದೆ. ಹೌದಾ? ಮೇಲ್ಗಡೆ ಒಂದು ವೃತ್ತದ ವಿಸ್ತೀರ್ಣ ಕೆಳಗಡೆ ಒಂದು ವೃತ್ತದ ವಿಸ್ತೀರ್ಣವನ್ನು ಸೇರಿಸ್ತಾರೆ. ಇದ್ರದಾಗೆ ಗೊತ್ತಾಗಿದೆ ಫಾರ್ಮುಲಾ ಏನು? 2πr h. ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ ಏನು ಮಕ್ಕಳೇ? πr². ಇದ್ರದ್ದು ಕೂಡ ಇದು ಕೂಡ ವೃತ್ತಾಕಾರದಲ್ಲಿರೋದ್ರಿಂದ ಅಷ್ಟೇ ತ್ರಿಜ್ಯವನ್ನು ಹೊಂದಿರೋದ್ರಿಂದ ಇದು ಕೂಡ πr². ಎರಡು ಆರ್ಗಳು ಸಮ. ಇಲ್ಲ R1 R2 ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏಕೆ? ಎರಡೂ ವೃತ್ತಗಳ ತ್ರಿಜ್ಯಗಳು ಕೂಡ ಪರಸ್ಪರ ಸಮನಾಗಿರೋದ್ರಿಂದ ಆ ಎರಡೂ ವೃತ್ತಗಳು ಸರ್ವಸಮ ಆಗಿರೋದ್ರಿಂದ ಇಲ್ಲಷ್ಟು ವಿಸ್ತೀರ್ಣ ಬರುತ್ತೆ, ಇಲ್ಲೂ ಅಷ್ಟೇ ಬರುತ್ತೆ. ಈಗಾಗಲೇ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದೇ ಲೈನ್ ಬರಬೇಕಾಗ್ತದೆ. ಸಿಲಿಂಡರ್ನ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತ ಕರೀತಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ವೃತ್ತ ಸಮತಲಗಳ ವಿಸ್ತೀರ್ಣ. ಎರಡು ವೃತ್ತ ಸಮತಲಗಳ ವಿಸ್ತೀರ್ಣ
ವಿಸ್ತೀರ್ಣವನ್ನು ಎ ಅಂತ ಸೂಚಿಸ್ತಿದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗಾಗಲೇ ಕಂಡುಹಿಡಿದಾಗಿದೆ. ಏನದು 2 πr h. 2 πr h. ಎರಡು ವೃತ್ತಾಕಾರದಲ್ಲಿ ಎರಡಿದ್ದಾರೆ. ಸುತ್ತ πr² + πr² 2 πr². ಕರೆಕ್ಟಾ? ಈಗ ಇದರಲ್ಲಿ ಏನು ಮಾಡೋಣ? ಕಾಮನ್ ತೆಗೆದು ಏನೇನು ಕಾಮನ್ ಇದೆ? 2 ಕಾಮನ್ ಇದೆ, π ಕಾಮನ್ ಇದೆ, ಆಮೇಲೆ ಮತ್ತೆ ಕಾಮನ್ ಇದೆ, r ಕಾಮನ್ ಇದೆ. 2 πr ಆದ್ರಿಂದ ಏನಾಯಿತು? h ಉಳಿತು. ಇಲ್ಲೇ ನೋಡಿತ್ತು r ಉಳಿತು. ಸೊ a = 2 πr × h + r ಅಥವಾ a = 2 πr × r + h ಅಂತಕ್ಕಂಥದ್ದನ್ನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರ. ಅರ್ಥ ಆಯ್ತಾ? ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ 2 πr h ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಸಿಲಿಂಡರ್ನ ಪೂರ್ತಿ ಎಲ್ಲ ಕಡೆ ಈಗ ರೌಂಡ್ ವಕ್ರ ಮೇಲ್ಮೈಗೆ ಮೇಲ್ಗಡೆ ಕೆಳಗಡೆ ಅಷ್ಟಕ್ಕೂ ಬಣ್ಣ ಹೊಡಿಬೇಕು ಅಂದ್ರೆ ಅವಾಗ ಏನು ಸೂತ್ರ? a = 2 πr × r + h ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ಕೊಂಡು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ + 2 ವೃತ್ತಾಕಾರದ ಸಮತಲಗಳ ವಿಸ್ತೀರ್ಣ. ನಿಮಗೇನಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ಬಳಸಿದ್ದೀನಿ ಅಷ್ಟೇ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 πr h ಪ್ಲಸ್ 2 ಇರೋದ್ರಿಂದ 2 πr². πr² + πr² 2 πr² ಆಯಿತು. ಇಲ್ಲಿ 2 πr ನ ಕಾಮನ್ ತಗೊಂಡಾಗ h + ಆಗುತ್ತೆ. therefore a = 2 πr × r + h ಅಂತಕ್ಕಂಥದ್ದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ. ಹಾಗಾದ್ರೆ ಅದನ್ನು ಎಷ್ಟು ತುಂಬಬಹುದು ಅಂತಕ್ಕಂಥದ್ದು ಘನಫಲವನ್ನು ಯಾವ ಸೂತ್ರದಿಂದ ಬಳಸ್ತೀವಿ ಅಂದರೆ ಸಿಲಿಂಡರ್ನ ಘನಫಲವನ್ನು ವಾಲ್ಯೂಮ್ = ಇದರ ವೃತ್ತ ವಿಸ್ತೀರ್ಣವನ್ನು ಅದರ ಎತ್ತರದಿಂದ ಗುಣಿಸಿದ್ರೆ ಬರ್ತಕ್ಕಂಥದಕ್ಕೆ ಸಮ ಆಗುತ್ತೆ. ಸಿಲಿಂಡರ್ನ ಘನಫಲ = ವೃತ್ತದ ವಿಸ್ತೀರ್ಣ × ಸಿಲಿಂಡರ್ನ ಎತ್ತರಕ್ಕೆ ಸಮ ಆಗುತ್ತದೆ. therefore v = πr² h ಅಂತಕ್ಕಂಥ ಸೂತ್ರದ ಸಹಾಯದಿಂದ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತೀವಿ. ಪ್ರಕಾರ ಸಿಲಿಂಡರ್ನ ಘನಫಲ = v. ಸಿಲಿಂಡರ್ನ ಘನಫಲ = v that is equal to πr² h. πr² h. ಓಕೆ ಮಕ್ಕಳೇ, ನಮ್ಮ ಹತ್ರ ಈಗ ಒಟ್ಟು ಆಯತಗಳು ಸೇರಿ 6 ಫಾರ್ಮುಲಾ ಇದೆ. 4 ಇದೆಯಲ್ಲ. ಸೊ ಆಯತದ ಆಮೇಲೆ ನೋಡೋಣ. ಚೌಕ ವರ್ಗ ಆಗನೂ ಸೇರಿ ಇನ್ನೂ ಜಾಸ್ತಿ ಇದೆ. ಹೌದಾ? ಈಗ ಏನು ಮಾಡೋಣ? ಸಿಲಿಂಡರ್ ಅಷ್ಟೇ ಜ್ಞಾಪಿಸ್ಕೊಳ್ಳೋಣ. ಇನ್ನೊಂದು ಸರಿಯ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಅದನ್ನೇ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಅದನ್ನೇ 2 πr h ಅಂತಕ್ಕಂಥದ್ದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2 πr × r + h. ಸಿಲಿಂಡರ್ನ ಘನಫಲ = v = πr² h. ಸರಿನಾ? ಸಿಲಿಂಡರ್ನ ವಕ್ರ ಮೇಲ್ಮೈ ಅಂದ್ರೆ ಇನ್ನೊಂದು ಸರಿ ಹೇಳ್ತೀನಿ, ಇದು ವಕ್ರವಾಗಿರ್ತಕ್ಕಂಥದ್ದು. ಪೂರ್ಣ ಅಂದ್ರೆ ಇದ್ರ ಜೊತೆಗೆ ಮೇಲ್ಗಡೆದು ಕೆಳಗಡೆದು ಎಲ್ಲ ಸೇರಿ. ಘನಫಲ v ಅಂದ್ರೆ ಇದ್ರೊಳಗಡೆ ಎಷ್ಟು ತುಂಬಬಹುದು ಅಂತ, ಬಾಕ್ಸ್ ಒಳಗಡೆ ಎಷ್ಟು ಹಿಟ್ಟು ಹಿಡಿದಿದೆ, ಎಷ್ಟು ಅಕ್ಕಿ ಹಿಡಿಯುತ್ತೆ, ಎಷ್ಟು ಜೋಳ ಹಿಡಿದಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯೋದಕ್ಕೆ v = πr² h ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಅಥವಾ ನೀವು ಮರದ ದಿಮ್ಮಿ ಎಲ್ಲರೂ ಪರ್ಚೇಸ್ ಮಾಡ್ತೀರಾ ಮನೆ ಕಟ್ಸ್ಬೇಕಾದ್ರೆ, ರೌಂಡ್ ಲಾಗ್ ಅಂತ ಕರೀತಾರೆ. ಲಾಗ್ ಅಂತ ಕರಿತೀವಿ. ಅದರದ್ದಾಗ ಎಷ್ಟು ಘನ ಅಡಿ ಇದೆ ಅನ್ನೋದನ್ನು ಕಂಡುಹಿಡಿಯಬೇಕು ಈ ಸೂತ್ರ ಆಗ್ತದೆ. πr² h ಸೂತ್ರ ಆಗ್ತದೆ. ಸರಿ ನಮ್ಮ ಮಕ್ಕಳೇ? ಓಕೆ, ಈಗ ಲೆಕ್ಕ ಮಾಡೋಣ ಕೆಲವು ಅದರ ಮೇಲೆ. ಸಿಲಿಂಡರ್ನ ತ್ರಿಜ್ಯ 14 ಸೆಂಟಿಮೀಟರ್ ಲೆಕ್ಕ ಬರ್ಕೊಳ್ಳಿ. ಸಿಲಿಂಡರ್ನ ತ್ರಿಜ್ಯ 14 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇರುವ ಸಿಲಿಂಡರ್ನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನೇನು ಕೊಟ್ಟಿದ್ದಾನೆ? ಸಿಲಿಂಡರ್ನ ತ್ರಿಜ್ಯ ಕೊಟ್ಟಿದ್ದಾನೆ. ಆರ್ ಇಸ್ ಈಕ್ವಲ್ ಟು ಎಷ್ಟಂತೆ? 14 ಸೆಂಟಿ. ಸಿಲಿಂಡರ್ನ ಎತ್ತರ ಅಂದರೆ ನಮ್ಮ ಎತ್ತರ ಅಂತಲೇ ಅರ್ಥ ಇದೆ. ಎಚ್ ಇಸ್ ಈಕ್ವಲ್ ಟು ಎಷ್ಟು? 10 ಸೆಂಟಿ. ಸೊ ಫಸ್ಟ್ ಏನು ಕಂಡುಹಿಡಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ಕ್ವಶನ್ ಸಿಲಿಂಡರ್ನ ಬೇರೆ ಬರ್ಕೊಳ್ಳಿ ಹೇಳಿದ್ದು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಏನು ಸೂತ್ರ ಮಕ್ಕಳೇ? ಎ ಇಸ್ ಈಕ್ವಲ್ ಟು 2πr h. ದಟ್ ಇಸ್ ಈಕ್ವಲ್ ಟು 2 ಇಂಟು π ಅಂದ್ರೆ ಎಷ್ಟು? ಸ್ಥಿರಾಂಕ ಇದು 22/7 ಇಂಟು r ಅಂದರೆ 14 ಇಂಟು h ಅಂದರೆ 10. 7 ಅಂದರೆ 7 2. ಸೊ 22 44 44 88 88 880. ಏನು ಹೇಳಬೇಕು ಮನೆ ಇದಕ್ಕಾಗಾದ್ರೆ? ಎಸ್, ಇದು ಸೆಂಟಿಮೀಟರ್ ಇರೋದ್ರಿಂದ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್. ಕ್ಯೂಬಿಕ್ ಸೆಂಟಿಮೀಟರ್ 880 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಕ್ಯೂಬಿಕ್ ಅಲ್ಲ, ಅದು ಘನಫಲ ಬರುತ್ತೆ. ಓಕೆ, ನೆಕ್ಸ್ಟ್ ಆಯ್ತಾ? ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೆಡಿಂಗ್ ಬರ್ಕೊಳ್ಳಿ. ಸಿಲಿಂಡರ್ನ ಟೋಟಲ್ ಸರ್ಫೇಸ್ TS, ಟೋಟಲ್ ಸರ್ಫೇಸ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? 2πr ಇಂಟು r ಪ್ಲಸ್ h. ದಟ್ ಈಸ್ ಈಕ್ವಲ್ ಟು ಮಾಡಿ ಬರೋಂಥವ್ರು ಮಾಡಿ 2 ಇಂಟು π ಅಂದಷ್ಟು ಮಕ್ಕಳೇ 22/7 ಇಂಟು r ಎಷ್ಟು? 14 ಇಂಟು 14 ಪ್ಲಸ್ 10 2 ಇಂಟು 22/7 ಇಂಟು 14 ಇಂಟು 14 ಪ್ಲಸ್ 10 20. ಈಗ 7 22 44 44 88 ಇಂಟು 24 8×4 32 3 ದಶಕ 8×4 32 2ರಿಂದ 8 16 1 ದಶಕ 8 16 1 17 2 1 1 2112. ಇದು ಕೂಡ ವಿಸ್ತೀರ್ಣ ಇರೋದು. ಸೊ ಯಾವ್ದು ಜಾಸ್ತಿ ಇರುತ್ತೆ ಯೋಚನೆ ನೋಡಿ. ಅಷ್ಟೇ ತ್ರಿಜ್ಯ ಅಷ್ಟೇ ಎತ್ತರ ಕೊಟ್ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದೀನಿ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದೀನಿ. ಅಷ್ಟೇ ಉದ್ದ ಅಷ್ಟೇ ಎತ್ತರ ಮತ್ತು ಅಷ್ಟೇ ತ್ರಿಜ್ಯವನ್ನು ಒಳಗೊಂಡಿರ್ತಕ್ಕಂಥ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದೆ. ಯೂಶಲಿ ಯಾವ್ದು ಜಾಸ್ತಿ ಇರಬೇಕು? ರೈಟ್, ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅಳತೆನೆ ಜಾಸ್ತಿ ಇರಬೇಕು. ಯಾಕೆ? ಇಲ್ಲಿ ಇದ್ರ ಜೊತೆಗೆ ಮೇಲ್ಗಡೆ ವೃತ್ತಾಕಾರದ ಸಮತಲಗಳ ವಿಸ್ತೀರ್ಣಗಳು ಸೇರ್ಕೊಳ್ಳೋದ್ರಿಂದ ಇಲ್ಲಿ ಇದು ಯೂಶಲಿ ಜಾಸ್ತಿ ಇರುತ್ತೆ. 2112 ಬಂದಿದೆ. ರೈಟ್, ಬಟ್ ನೀಟಾಗಿ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯು ಒಂದು ಕೆಲಿಡೋಸ್ಕೋಪ್ ಅನ್ನು ಹೇಳ್ತೀನಿ. ನೆಕ್ಸ್ಟ್ ಕೆಲಿಡೋಸ್ಕೋಪ್ ಅನ್ನು ಒಂದು ಚಾರ್ಟ್ನ ಕಾಗದವನ್ನು ಬಳಸಿ ತಯಾರಿಸಬೇಕಾಗಿದೆ. ಕೆಲಿಡೋಸ್ಕೋಪ್ನ ಉದ್ದ 25 ಸೆಂಟಿಮೀಟರ್ ಮತ್ತು ಅದರ ತ್ರಿಜ್ಯ
3.5 ಸೆಂಟಿಮೀಟರ್ ಆದರೆ ಅದನ್ನು ತಯಾರಿಸಲು ಬೇಕಾಗುವ ಕಾಗದದ ವಿಸ್ತೀರ್ಣವೆಷ್ಟು? ಅದನ್ನು ತಯಾರಿಸಲು ಬೇಕಾಗುವ ಕಾಗದದ ವಿಸ್ತೀರ್ಣವೆಷ್ಟು? ಅದನ್ನು ತಯಾರಿಸಲು ಬೇಕಾಗುವ ಕಾಗದದ ವಿಸ್ತೀರ್ಣವೆಷ್ಟು? ಟೆಲಿಡೋಸ್ಕೋಪ್ ಅಂತ ನೀವೆಲ್ಲ ನೋಡಿದ್ದೀರಿ, ಹೇಗಿರುತ್ತದ? ಹೆಚ್ಚು ಕಡಿಮೆ ಟೆಲಿಸ್ಕೋಪ್ ಇದ್ದಂಗೆ ಇರುತ್ತೆ, ಹಿಂಗೆ ಉದ್ದಕ್ಕೆ ಇರ್ತಿದ್ದಿಗೆ. ಅಲ್ಲಿ ನಾವು ಅದರೊಳಗಡೆ ಕೆಲವರು ಬೇರೆ ಬೇರೆ ಆಕಾರದ ಇದನ್ನು ಹಾಕ್ಬಿಟ್ಟು ಹಿಂಗೆ ಸುತ್ತರಿಸಿದ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ ಟೆಲಿಡೋಸ್ಕೋಪ್ನಲ್ಲಿ. ಸೊ ಈ ರೀತಿ ಕೊಳವೆ ಆಕಾರದಲ್ಲೇ ಇರುತ್ತೆ, ಕೊಳವೆ ಆಕಾರದಲ್ಲಿದೆ. ಮತ್ತು ಇಂದು ಓಪನಿಂಗ್ ಇರುತ್ತೆ, ಈಗ ಇಲ್ಲೊಂದು ಲೆನ್ಸ್ ಹಾಕಿರ್ತಾರೆ, ಈ ಕಡೆನೂ ಕೂಡ ಒಂದು ಲೆನ್ಸ್ ಹಾಕಿರ್ತಾರೆ. ಈ ಕಡೆಯಿಂದ ನೋಡೋದು, ಈ ಕಡೆಯಲ್ಲಿ ಆ ಒಂದು ಕಲರ್ ಶೀಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಬಳೆ ಚೂರು ಈ ಥರದವು ಏನಾಗಿ ಸುತ್ತಿಸಿದ್ರೆ ಡಿಫ್ರೆಂಟ್ ಅಲ್ಲಿ ಇದಿಟ್ಟಿರ್ತಕ್ಕಂಥದ್ದು ಮಿರರ್ ಇದನ್ನು ಇಟ್ಟಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ಸಲ್ಲಿ ಕಾಣ್ತಾ ಇದೆ. ಸೊ ಅಲ್ಲಿಗೆ ನಾನು ಈ ಭಾಗಕ್ಕೆ ಈ ಕಡೆ ವೃತ್ತ ಇದೆಯಲ್ಲ, ಈ ಭಾಗಕ್ಕೇನು ಕಾಗದ ಅಂಟಿಸಿಲ್ಲ, ಆ ಭಾಗಕ್ಕೂ ಕಾಗದ ಅಂಟಿಸಿಲ್ಲ, ಕೇವಲ ಹಿಂಗೆ ರೌಂಡ್ ಬಂದಿದೆಯಲ್ಲ ಅದಕ್ಕಷ್ಟೇ ಅಂಟಿಸಿಲ್ಲ. ಸೊ ಹಾಗಾಗಿದ್ರೆ ನಾನು ಕಂಡುಹಿಡಿಬೇಕಾಗಿರೋದು ಏನು ಅನ್ನೋದನ್ನು ಯೋಚನೆ ಮಾಡಬೇಕು. ಏನನ್ನು ಕಂಡುಹಿಡಿಬೇಕು? ಪೂರ್ಣ ಮೇಲ್ಮೈನ ವಕ್ರ ಮೇಲ್ಮೈ, ರೈಟ್. ಹಿಂದೆ ಮುಂದೆ ನಾವು ಹಾಳೆ ಹಾಕಿಲ್ದೇ ಇರೋದ್ರಿಂದ, ಲೆನ್ಸ್ ಹಾಕಿರೋದ್ರಿಂದ ನಾವೇನು ಕಂಡುಹಿಡಿಯಬೇಕು? ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಹೌದಾ? ರೈಟ್. ಬರ್ಕೊಳ್ಳಿ. ಬೇಕಾಗುವ ಕಾಗದದ ಹಾಳೆ ಇಸ್ ಈಕ್ವಲ್ ಟು ಕೆಲಿಡೋಸ್ಕೋಪ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಬೇಕಾಗುವ ಕಾಗದದ ಹಾಳೆ ಅಥವಾ ಕಾಗದ ಹಾಳೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕೆಲಿಡೋಸ್ಕೋಪ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಏನು ಅನ್ಕೊಂಡ್ರೆ ಉದ್ದ ಅಂದ್ರೆ ಈಗ ಉದಾಹರಣೆಗೆ ಇದನ್ನೇ ಆಗಲಿ, ಹಿಂಗೆ ಹಿಡ್ಕೊಂಡ್ರೆ ಉದ್ದ ಅಂತ ಕರಿತೀನಿ, ಹಿಂಗೆ ಹಿಡ್ಕೊಂಡ್ರೆ ಅದನ್ನೇ ಎತ್ತರ ಅಂತ ಕರಿತೀನಿ. ಸೊ ಅಲ್ಲಿ ಏನು ಉದ್ದ ಮತ್ತು ಎತ್ತರಗಳಿಗೆ ಪರಸ್ಪರ ಸಮಾನ. ದೇರ್ಫೋರ್ h ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 25 ಸೆಂಟಿಮೀಟರ್. ತ್ರಿಜ್ಯ ಕೊಟ್ಟಿದ್ದಾರೆ ಕೆಲಿಡೋಸ್ಕೋಪ್ ಎಷ್ಟಂತೆ? 3.5 ಸೆಂಟಿಮೀಟರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಕ್ವಶನ್. ಸೊ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? A is equal to 2πr/h. A is equal to 2πr/h. That is equal to 2 ಇಂಟು π ಅಂದರೆ 22/7 ಇಂಟು r ಅಂದರೆ 3.5 ಇಂಟು h ಅಂತ ಹೇಳಿದರೆ 25. 7 ಹೋಗಲ್ಲ 0.75 ಗೊತ್ತಲ್ಲ. 7 3ರಿಂದ 7 ಭಾಗ ಆಗಲ್ಲ, 0 ಇಟ್ಟು ಪಾಯಿಂಟ್ ಶಿಫ್ಟ್ ಮಾಡಿದೆ, 3 ಕಡೆ ತಗೊಂಡಾಗ ಏನಾಯ್ತು? 35 ಆಯಿತು. 7 5 30. ಈಗ 22 44 ಇನ್ನೊಂದು ಚೆಕ್ ಮಾಡಿದೆ. 25 5 120. 25 5 120 ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ 12. ಈಗ 44 ಇಂಟು 12.5 ಗುಣಿಸಿ, 12.5 ಇಂಟು 44 ಗುಣಿಸಿ ಎಷ್ಟು ಬಂದ್ರೆ 4 5 20, 2 ದಷ್ಟ, 4 8 2 10, 1 ದಷ್ಟ, 4 1 4 5 ಮತ್ತು 4 ಏನಂದ್ರೆ ಅಷ್ಟೇ ಬರುತ್ತೆ. ಎಷ್ಟು ಬರುತ್ತೆ? 500 ಬರುತ್ತೆ. ಸೊ ಕೂಡ 0 0 5 5 ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇಟ್ಟಿದ್ದೀನಿ, ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತು? 550 ಸೆಂಟಿಮೀಟರ್ ಇರೋದ್ರಿಂದ ಚದರ ಸೆಂಟಿಮೀಟರ್ 550 ಚದರ ಸೆಂಟಿಮೀಟರ್ ಆಳಬೇಕು. ಡ್ರಾಯಿಂಗ್ ಶೀಟ್ಸ್ ಇದೆಯಲ್ಲ ಅದು 550 ಚದರ ಸೆಂಟಿಮೀಟರ್ ಆಳಬೇಕು. ಸರಿನಾ? ಇಲ್ಲಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಲೆಕ್ಕಗಳು ಕೊಟ್ಟಾಗ ನಾನು ಪಾರ್ಶ್ವ ಮೇಲ್ಮೈ ಕಂಡುಹಿಡಿಯಬೇಕಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾ ಅಂತ ಅರ್ಥ ಆಯ್ತಾ? ಸೊ ಅಥವಾ ಇದೇ ಪ್ರಶ್ನೆ ನಾವೇನಾದರೂ ಒಂದು ಸಿಲಿಂಡರ್ ಆಕಾರದ ಪೆಟ್ಟಿಗೆಯನ್ನು ಮೇಲ್ಮುಖ ಮತ್ತು ಕೆಳಮುಖಗಳು ಮುಚ್ಚುವಂತೆ ಪೆಟ್ಟಿಗೆಯನ್ನು ತಯಾರಿಸಬೇಕಾಗಿದೆ ಅಂತ ಕೇಳ್ಬೋದು. ಆಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹಾಕ್ಬೇಕಂತ. ಕೆಲಸ ಮುಂದೆ ಬರುತ್ತೆ ನಿಮಗೆ ಲೆಕ್ಕಗಳು. ಮೇಲ್ಭಾಗವು ತೆರೆದಿರುವಂತೆ ಅಂದರೆ ಮೇಲಿಂದ ವೃತ್ತ ಬೇಡ, ಕೆಳಗಡೆದು ಅಷ್ಟೇ ಬೇಕು. ಅವಾಗೇನು ಮಾಡ್ಬೇಕು? ನಾನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳಿಗೆ ಕೆಳಗಡೆ ಇರ್ತಕ್ಕಂಥ ವೃತ್ತಾಕಾರ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ ನಿಮಗೆ.
ಏನಂತ 2πr h. ಮೇಲ್ಮುಖವು ತೆರೆದಿರುವಂತೆ, ಒಂದು ಮುಖ ಓಪನ್ ಆಯತಘನಾಕೃತಿನಲ್ಲಿ ನಾನು ಈ ಥರದ್ದೆಲ್ಲ ಲೆಕ್ಕ ಹೇಳಿದ್ದೀನಿ ನಿಮಗೆ. ಹಾಗೆ ಸಿಲಿಂಡರ್ನಲ್ಲಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟು ಹಾಕೋ ಬಾಕ್ಸ್ ಇದೆ ಅಥವಾ ರಾಗಿ ಹಿಟ್ಟು ಹಾಕೋ ಬಾಕ್ಸ್ ಇದೆ, ಅದ್ರ ಮುಚ್ಚುಳ ತೆಗೆದಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಮುಚ್ಚುಳ ತೆಗೆದಿದ್ದಾರೆ ಅಂತ ಅನ್ಕೊಳ್ಳಿ. ಇಫ್ ಒನ್ ಲಿಡ್ ಈಸ್ ಓಪನ್, ಸೊ ಆಗ ಏನಾಗುತ್ತೆ, ಎರಡು ಬರೋದಿಲ್ಲ, ಎರಡು ವೃತ್ತಗಳನ್ನು ಸೇರಿಸೋದಿಲ್ಲ, ಕೇವಲ ಒಂದು ವೃತ್ತ ಸೇರಿಸ್ಬೇಕು. +πr² +πr². ಬೇಕಾದ್ರೆ ಇದನ್ನು ಕನ್ವರ್ಷನ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಇದೇನೇನು ಕಾಮನ್ ಇದೆ, πr ಕಾಮನ್ ಇದೆ. ಸೊ ಇಂಟು 2h + r ಅಂತ ಮಾಡ್ಕೊಂಡು ಇದು ಯಾವಾಗ ಒಂದು ವೃತ್ತದ ಮೇಲ್ಮುಖ ಓಪನ್ ಇದ್ದಾಗ, ಒಂದು ಓಪನ್ ಇದ್ದಾಗ, ಎರಡು ಓಪನ್ ಇದ್ರೆ ಪಾರ್ಶ್ವ ಮೇಲ್ಮೈಗಿಸ್ತೀವಿ, ಎರಡು ಕ್ಲೋಸ್ ಇದ್ರೆ ಪೂರ್ಣ ಮೇಲ್ಮೈಗಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಓಕೆ, ಈಗ ಒಂದು ಲೆಕ್ಕ ನೀವು ಅಭ್ಯಾಸ ಬರ್ಕೊಳ್ಳಿ, ಒಂದು ಲೆಕ್ಕ ಬರ್ಕೊಂಬಿಡಿ. ನೆಕ್ಸ್ಟ್ ಇನ್ನೂ ತುಂಬ ಇದ್ದಾವೆ, ಒಂದು ಲೆಕ್ಕ ಬರ್ತದೆ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಮತ್ತು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 88 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಲೆಕ್ಕಿಸಿ. ಆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಲೆಕ್ಕಿಸಿ. ಆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಲೆಕ್ಕಿಸಿ. ಇಲ್ಲೇನು ಮಾಡಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ, ಈ ಸೂತ್ರ ಉಪಯೋಗಿಸಬೇಕು. ವಿಸ್ತೀರ್ಣ ಕೊಟ್ಟಿದ್ದಾನೆ, ಫಸ್ಟ್ ಆರ್ ಕಂಡುಹಿಡ್ಕೊಂಡು ಆಮೇಲೆ ಡಿ ಕಂಡುಹಿಡ್ಬೇಕು. ಮಾಡ್ತಿರಲ್ಲ? ಓಕೆ, ಮಾಡಿ. ಬರದೇ ಇದ್ರೆ ನಾಳೆ ತೋರಿಸ್ತೀನಿ. ಧನ್ಯವಾದ.